ಎಲ್ಲ ನನ್ನ ಚಾಮರಾಜ ಜಿಲ್ಲೆಯ ಸಹೋದರ ಬಂಧುಗಳೇ, ಈ ದಿನ ನಮ್ಮ ಕರ್ನಾಟಕ ಕಾವಲು ಪಡೆ ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಮಾಲಿಕ್ ಅವರಿಗೆ ಅನುಪಮ ಟ್ರಸ್ಟ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ವತಿಯಿಂದ ಕರ್ನಾಟಕ ಕಾವಲು ಪಡೆಯ ಒಂದು ಸಾಧನೆಯನ್ನು ಗುರುತಿಸಿ ಅವರಿಗೆ ಒಂದು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ನಮ್ಮೆಲ್ಲರಿಗೂ ಸಂತೋಷ ತಂದಿರ್ತಕ್ಕಂಥ ವಿಚಾರ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಅವರ ಸಹ ನಿಯೋಗಿಗಳಾಗಿ ನಮ್ಮ ಅತ್ಯಾಪ್ತರಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ಕಾವಲು ಪಡೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರಾಮೇಗೌಡರು ಹಾಗೂ ಟೌನ್ ಸಂಚಾಲಕರಾಗಿರ್ತಕ್ಕಂಥ ಮಿಮಿಕ್ರಿ ರಾಜ್ರವರು ಹಾಗೂ ಮತ್ತೊಬ್ಬ ಸಂಚಾಲಕರಾಗಿದ್ದ ರವಿಕುಮಾರ್ ಅವರಿಗೂ ಸಹ ಒಂದು ಗೌರವ ಸಮರ್ಪಣೆ ನೀಡಿದ್ದಾರೆ. ಈ ಗೌರವ ಸಮರ್ಪಣೆ ನೀಡಿರ್ತಕ್ಕಂಥ ಅನುಪಮ ಟ್ರಸ್ಟ್ನವರಿಗೆ ನಮ್ಮ ಗುಂಡ್ಲುಪೇಟೆ ತಾಲೂಕು ಘಟಕ ಹಾಗೂ ಕನ್ನಡಪರ ಸಂಘಟನೆಗಳ ವತಿಯಿಂದ ತುಂಬ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಈಗ ಒಂದು ಕಾರ್ಯಕ್ರಮದಲ್ಲಿ ಇವರ ಒಂದು ಸಾಧನೆಯನ್ನು ಗುರುತಿಸಿ ಇವರು ನಿರಂತರ ಸೇವೆಯನ್ನು ಮಾಡಿರ್ತಕ್ಕಂಥ ಇದನ್ನು ಗುರುತಿಸಿ ಅವರು ಒಂದು ಅವರಿಗೆ ಒಂದು ಸನ್ಮಾನ ಗೌರವವನ್ನು ಸಲ್ಲಿಸಿದ್ದಾರೆ. ಈ ಒಂದು ಸನ್ಮಾನ ಗೌರವವು ಇವರಿಗೆ ಒಂದು ಎಚ್ಚರಿಕೆ ಗಂಟೆಯಾಗಿ ಪರಿಣಮಿಸಿ ಮುಂದಿನ ದಿನಗಳಲ್ಲಿ ಇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನ್ನ ಕೈಲಾದಂಥ ಒಂದು ಸಾರ್ವಜನಿಕರ ಸೇವೆಗೆ ತನ್ನ ಜೀವನವನ್ನು ಮುಡಿಪಾಗಿಡಲಿ, ಆ ಸಾರ್ವಜನಿಕರ ಸೇವೆಯನ್ನು ಮಾಡೋದಕ್ಕೆ ಭಗವಂತ ಹೆಚ್ಚಿನ ಶಕ್ತಿ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು.